ಮೆಕ್ಡೊನಾಲ್ಡ್ಸ್ ಈ ಹೆಸರನ್ನ ನಾವೆಲ್ಲ ಖಂಡಿತವಾಗ್ಲೂ ಕೇಳಿರ್ತೀವಿ, ನೋಡಿರ್ತೀವಿ. ಆದ್ರೆ ಇದ್ರ ಹಿಂದೆ ಇರುವಂತ ಡಾರ್ಕ್ ಟ್ರೂತ್ ಅಷ್ಟಾಗಿ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ನೀವೆಲ್ಲ ಅನ್ಕೊಂಡಿರಬಹುದು ಮೆಕ್ಡೊನಾಲ್ಡ್ಸ್ ಒಂದು ಸಕ್ಸಸ್ ಸ್ಟೋರಿ ಅಂತ, ಆದ್ರೆ ಇದೊಂದು ವಿಶ್ವಾಸದ್ರೋಹಿ ಕತೆ. ಒಬ್ಬ ವ್ಯಕ್ತಿ ಜಗತ್ತಿನ ಅತ್ಯಂತ ಫೇಮಸ್ ಆಗಿರುವಂತ ಬಿಗ್ಗೆಸ್ಟ್ ಫುಡ್ ಬ್ರಾಂಡ್ ನ ಅವಂದಾಗಿಸ್ಕೊಳ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಆ ಐಡಿಯಾ ಅವಂದಾಗಿರೋದಿಲ್ಲ. ಈ ಮೂವಿಯಲ್ಲಿ ಬರುವಂತಹ ಹೀರೋ ತನ್ನ ನಿಜ ಜೀವನದಲ್ಲಿ ಸ್ಮಾರ್ಟ್ ಬಿಸ್ನೆಸ್ ಮ್ಯಾನ್ ಆಗಿದ್ನಾ ಅಥವಾ ವಿಶ್ವಾಸದ್ರೋಹಿ ಆಗಿದ್ನಾ ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ದ ಫೌಂಡರ್ ಅಂತ. ಖಂಡಿತವಾಗ್ಲೂ ಈ ಮೂವಿ ನಮ್ಮ ಜೀವನಕ್ಕೆ ತುಂಬಾನೇ ಇನ್ಸ್ಪಿರೇಷನ್ ಆಗಿರುತ್ತೆ. ಹಾಗೆ ಟ್ರೂ ಸ್ಟೋರಿ ಕೂಡ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಕತೆ ಶುರುವಾದಾಗ ಈ ಮೂವಿಯ ಹೀರೋ ಆದ ರೇ ಕ್ರಾಕ್ ನ ತೋರಿಸ್ತಾರೆ. ಇವನೊಬ್ಬ ಮಿಲ್ಕ್ ಶೇಕ್ ಮಿಕ್ಸರ್ ವ್ಯಾಪಾರಿ ಆಗಿರ್ತಾನೆ. ಅದರಿಂದ ಅವನು ಒಂದು ಅಂಗಡಿಗೆ ಮಿಲ್ಕ್ ಶೇಕ್ ಮಿಕ್ಸರ್ ಮಿಷಿನ್ ನ ಮಾರೋದಕ್ಕೆ ಅಂತ ಬಂದಿರ್ತಾನೆ. ಆದ್ರೆ ಆ ಮಿಷಿನ್ ಅಂಗಡಿ ಅವರು ತಗೊಳ್ಳೋದಿಲ್ಲ. ಆ ಮಿಷಿನ್ಗೆ ಅಷ್ಟೇನೋ ಮಾರ್ಕೆಟಿಂಗ್ ಇರೋದಿಲ್ಲ. ಅದರಿಂದ ಅದನ್ನ ತಗೊಳ್ಳೋದಕ್ಕೆ ಯಾರು ಇಷ್ಟಪಡ್ತಿರೋದಿಲ್ಲ. ಹಾಗಾಗಿ ರೇಗೆ ತುಂಬಾನೇ ಬೇಜಾರಾಗ್ತಿರುತ್ತೆ. ಅವನು ಲಂಚ್ ಟೈಮ್ ನಲ್ಲಿ ಯಾವಾಗ್ಲೂ ಒಂದು ರೆಸ್ಟೋರೆಂಟ್ ಗೆ ಬಂದು ಫುಡ್ ನ ಆರ್ಡರ್ ಮಾಡ್ತಿರ್ತಾನೆ. ಆದ್ರೆ ಯಾವಾಗ್ಲೂ ಆ ರೆಸ್ಟೋರೆಂಟ್ ನವರು ಅವನಿಗೆ ಫುಡ್ ನ ತುಂಬಾ ನಿಧಾನವಾಗಿ ತಂದ್ಕೊಡ್ತಿರ್ತಾರೆ. ಅದು ಕೂಡ ರೇಗೆ ತುಂಬಾ ಕಿರಿಕಿರಿ ಆಗ್ತಿರುತ್ತೆ. ಅಷ್ಟೇ ಅಲ್ಲದೆ ರೇ ಆರ್ಡರ್ ಮಾಡಿರೋದನ್ನ ಬಿಟ್ಟು ಇನ್ನೇನ ತಗೊಂಡ್ ಬಂದು ಕೊಡ್ತಿರ್ತಾರೆ. ಅದು ರೇಗೆ ಸ್ವಲ್ಪನೂ ಇಷ್ಟ ಆಗ್ತಿರೋದಿಲ್ಲ. ರೇ ಆ ಮಿಷಿನ್ ಮಾರೋದಕ್ಕೋಸ್ಕರ ತನ್ನ ಫ್ಯಾಮಿಲಿನೂ ಕೂಡ ಬಿಟ್ಟಿರ್ಬೇಕಾಗಿರುತ್ತೆ. ಅವನ್ ಕಷ್ಟ ಅವನ ಹೆಂಡತಿಗೆ ಗೊತ್ತಾಗ್ಬಾರ್ದು ಅಂತ ಅವಾಗ ಅವನು ಅವನ ಹೆಂಡತಿಗೆ ಕಾಲ್ ಮಾಡಿ ನಮ್ಮ ಮಾರ್ಕೆಟಿಂಗ್ ತುಂಬಾನೇ ಚೆನ್ನಾಗಿ ನಡೀತಾ ಇದೆ, ಇಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಕೊಳ್ತಿರ್ತಾನೆ. ಆದ್ರೆ ಅವನು ಅವನ ನೋವನ್ನ ಮರೆಯೋದಕ್ಕೆ ರಾತ್ರಿ ಹೊತ್ತು ಕೆಲವು ಮೋಟಿವೇಶನ್ ಸ್ಪೀಚ್ ಗಳನ್ನ ಕೇಳ್ತಿರ್ತಾನೆ. ಅದರಿಂದ ಅವನಿಗೆ ಒಳ್ಳೆ ನಿದ್ದೆ ಬರ್ತಿರುತ್ತೆ. ಹಾಗೆ ಬೆಳಿಗ್ಗೆ ಎದ್ ಕೂಡ್ಲೆ ಮತ್ತೆ ಕೆಲಸ ಮಾಡ್ಬೇಕು ಅಂತ ಹುಮ್ಮಸ್ ಬರ್ತಿರುತ್ತೆ. ದಿನನಿತ್ಯ ಅವನ ಕೆಲಸ ಹೋಟೆಲ್ಸ್ ಗಳು ಅಥವಾ ರೆಸ್ಟೋರೆಂಟ್ ಗಳಿಗೆ ಹೋಗಿ ಮಿಲ್ಕ್ ಶೇಕ್ ಮಿಕ್ಸರ್ ಮಿಷಿನ್ಸ್ ಗಳನ್ನ ಮಾರೋದಾಗಿರುತ್ತೆ. ಆದ್ರೆ ಅದಕ್ಕೆ ಬೇಡಿಕೆ ಇಲ್ದೇ ಇರೋದ್ರಿಂದ ಯಾರು ಕೂಡ ಅದನ್ನ ತಗೊಳ್ತಾ ಇರೋದಿಲ್ಲ. ಇದೇ ನೋಡಿ ರೇನಾ ಆಫೀಸ್. ಇದಕ್ಕೆ ಪ್ರಿನ್ಸ್ ಕ್ಯಾಸ್ಟಲ್ ಸೇಲ್ಸ್ ಅಂತ ಹೆಸರಿಟ್ಟಿರ್ತಾನೆ. ಇವಳ ಹೆಸರು ಜೂನ್ ಮಾರ್ಟಿನೋ ಅಂತ. ಇವಳು ಅವನ ಆಫೀಸ್ ನಲ್ಲಿ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿರ್ತಾಳೆ. ಈಗಿರ್ಬೇಕಾದ್ರೆ ಒಂದಿನ ರೇ ಮಾರ್ಟಿನೋಗೆ ಕಾಲ್ ಮಾಡ್ತಾನೆ. ಅವಾಗ ಅವಳು ರೇಗೆ ಕ್ಯಾಲಿಫೋರ್ನಿಯಾದಿಂದ ನಮ್ಗೆ 6 ಮಿಕ್ಸರ್ಸ್ ಗಳಿಗೆ ಆರ್ಡರ್ ಬಂದಿದೆ ಅಂತ ಹೇಳಿ ಒಂದು ನಂಬರ್ ಕೊಡ್ತಾಳೆ. ಹಾಗಾಗಿ ರೇ ಆ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಕೊಟ್ಟಿರುವಂತ ರೆಸ್ಟೋರೆಂಟ್ ಮಾಲೀಕರಿಗೆ ನಿಮ್ಗೆ ನಿಜವಾಗ್ಲೂ 6 ಮಿಕ್ಸರ್ಸ್ ಗಳು ಬೇಕಾಗಿದವ ಅಂತ ಕೇಳ್ತಾನೆ. ಅದಕ್ಕೆ ಅವರು ನಮ್ಗೆ 6 ಅಲ್ಲ 8 ಮಿಕ್ಸರ್ಸ್ ಗಳು ಬೇಕಾಗಿದಾವೆ, ಇನ್ನೂ 2ನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳಿ ಅವರ ರೆಸ್ಟೋರೆಂಟ್ ಇರುವಂತ ಅಡ್ರೆಸ್ ಕೊಡ್ತಾರೆ. ಅವರ ಮಾತನ್ನ ಕೇಳಿ ರೇ ಕ್ರಾಕ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಅವನು ಒಂದು ಮ್ಯಾಪ್ ನ ತಗೊಂಡು ಅದರಲ್ಲಿ ಆರ್ಡರ್ ಕೊಟ್ಟಿರುವಂತ ರೆಸ್ಟೋರೆಂಟ್ ಎಲ್ಲಿ ಬರುತ್ತೆ ಅಂತ ತಿಳ್ಕೊಂಡು ಇಮಿಡಿಯೇಟ್ ಆಗಿ ಆ ರೆಸ್ಟೋರೆಂಟ್ ಹತ್ರ ಹೋಗ್ತಾನೆ. ಆ ರೆಸ್ಟೋರೆಂಟ್ ನ ಹೆಸರು ಬೇರೆ ಯಾವ್ದು ಅಲ್ಲ, ಮೆಕ್ಡೊನಾಲ್ಡ್ಸ್ ಬರ್ಗರ್ಸ್ ಅಂತ. ಅಲ್ಲಿ ತುಂಬಾ ಜನ ಕ್ಯೂ ನಲ್ಲಿ ಇಟ್ಕೊಂಡು ಬರ್ಗರ್ ತಗೊಳ್ತಾ ಇರ್ತಾರೆ. ಅದನ್ನ ನೋಡಿ ರೇ ಕ್ರಾಕ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿ ಅಷ್ಟೊಂದು ಜನ ಕ್ಯೂ ನಲ್ಲಿ ಇದ್ರು ಕೂಡ ತುಂಬಾ ಬೇಗ ಫುಡ್ ನ ಡೆಲಿವರಿ ಮಾಡ್ತಾ ಇರ್ತಾರೆ. ಆ ರೆಸ್ಟೋರೆಂಟ್ ನಲ್ಲಿರುವಂತ ಎಂಪ್ಲಾಯ್ಸ್ ಗಳೆಲ್ಲ ಜನಗಳ ಹತ್ರ ತುಂಬಾ ಪ್ರೀತಿಯಿಂದ ನಗ್ತಾ ಆರ್ಡರ್ಸ್ ಗಳನ್ನ ತಗೊಳ್ತಾ ಇರ್ತಾರೆ. ಅಲ್ಲಿರುವಂತ ಫುಡ್ ನ ತುಂಬಾ ಡಿಫ್ರೆಂಟ್ ಆಗಿ ಪ್ಯಾಕ್ ಮಾಡಿರ್ತಾರೆ. ಅದನ್ನ ನೋಡಿ ರೇ ಕ್ರಾಕ್ ಇದನ್ನ ತಿನ್ನೋದಕ್ಕೆ ನೀವು ಸ್ಪೂನ್ ಅಥವಾ ಪ್ಲೇಟ್ಸ್ ಗಳನ್ನ ಕೊಡೋದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ಇಲ್ಲ ಸರ್, ಬರ್ಗರ್ಸ್ ಗಳನ್ನ ತಿನ್ನೋದಕ್ಕೆ ಸ್ಪೂನ್ ಅಥವಾ ಪ್ಲೇಟ್ಸ್ ಗಳ ಅವಶ್ಯಕತೆ ಇಲ್ಲ. ಅದರಲ್ಲಿ ಒಂದು ರ್ಯಾಪರ್ ಇರುತ್ತೆ. ಅದರ ಸಹಾಯದಿಂದ ನೀವು ಬರ್ಗರ್ ನ ತಿಂದು ನಂತರ ರ್ಯಾಪರ್ ನ ಡಸ್ಟ್ಬಿನ್ ಒಳಗಡೆ ಹಾಕಿ ಇದನ್ನ ನೀವು ಎಲ್ ಬೇಕಾದ್ರೂ ತಿನ್ಬಹುದು ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ರೇ ಕ್ರಾಕ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಅವನು ಅಲ್ಲೇ ಪಕ್ಕದಲ್ಲಿದ್ದಂತಹ ಚೇರ್ ಮೇಲ್ಗಡೆ ಕೂತ್ಕೊಂಡು ಬೇರೆಯವರು ಆ ಬರ್ಗರ್ ನ ಹೇಗ್ ತಿಂತಾ ಇದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಅವನು ಕೂಡ ತಿಂತಾನೆ. ಅದು ಅವನಿಗೆ ತುಂಬಾ ವಿಭಿನ್ನ ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲದೆ ಆ ಬರ್ಗರ್ ತುಂಬಾ ರುಚಿಯಾಗಿರುತ್ತೆ. ಅದರಿಂದ ಅವನು ಅಲ್ಲೇ ಪಕ್ಕದಲ್ಲಿ ಕ್ಲೀನ್ ಮಾಡ್ತಿದ್ದಂತಹ ವ್ಯಕ್ತಿಗೆ ಇಂಥ ಬರ್ಗರ್ ನ ನಾನು ಜೀವನದಲ್ಲೇ ತಿಂದಿಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಅವರು ಸರ್, ನಿಮ್ಗೆ ಮೆಕ್ಡೊನಾಲ್ಡ್ಸ್ ಗೆ ಸ್ವಾಗತ, ನಾನು ಈ ರೆಸ್ಟೋರೆಂಟ್ ನ ಮಾಲೀಕ, ನನ್ನ ಹೆಸರು ಮ್ಯಾಕ್ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ರೇ ಕ್ರಾಕ್ಗೆ ಇನ್ನೂ ತುಂಬಾ ಆಶ್ಚರ್ಯ ಆಗೋಗ್ಬಿಡುತ್ತೆ. ಹಾಗಾಗಿ ಅವನು ಇಮಿಡಿಯೇಟ್ ಆಗಿ ಮ್ಯಾಕ್ಗೆ ಅವನ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಸರ್, ನೀವು ನಮ್ಮ ಹತ್ರ ಮಿಕ್ಸರ್ಸ್ ಗಳನ್ನ ಆರ್ಡರ್ ಮಾಡಿದಿರಾ ಅಂತ ಗೊತ್ತಾಯ್ತು, ನಾನು ಇಲ್ಲೇ ಬಿಸ್ನೆಸ್ ಮೀಟಿಂಗ್ ಗೋಸ್ಕರ ಬಂದಿದ್ದೆ, ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ. ಹಾಗಾಗಿ ಮ್ಯಾಕ್ ರೇ ಕ್ರಾಕ್ ನ ಅವರ ರೆಸ್ಟೋರೆಂಟ್ ಒಳಗಡೆ ಕರ್ಕೊಂಡೋಗಿ ಅಲ್ಲಿ ಅವರು ಫುಡ್ ನ ಹೇಗ್ ರೆಡಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಅಲ್ಲಿ ಪ್ರತಿ ಒಂದು ಐಟಮ್ಸ್ ಗಳನ್ನು ಎಷ್ಟು ಹಾಕ್ಬೇಕೋ ಅಷ್ಟೇ ಹಾಕ್ಬೇಕಾಗಿರುತ್ತೆ. ಜಾಸ್ತಿನೂ ಆಗ್ಬಾರ್ದು, ಕಮ್ಮಿನೂ ಆಗ್ಬಾರ್ದು. ನಂತರ ಅದನ್ನ ತುಂಬಾ ನೀಟ್ ಆಗಿ ಪ್ಯಾಕ್ ಮಾಡಬೇಕಾಗಿರುತ್ತೆ. ಅದರಿಂದನೇ ಫುಡ್ ನ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ. ಆ ಸಿಸ್ಟಮ್ ನೆಲ್ಲ ನೋಡಿ ರೇ ಕ್ರಾಕ್ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾನೆ. ಅವಾಗ ನಮ್ಗೆ ಮ್ಯಾಕ್ ನ ಪಾರ್ಟ್ನರ್ ಆದ ಡಿಕ್ ನ ತೋರಿಸ್ತಾರೆ. ಈ ರೆಸ್ಟೋರೆಂಟ್ ನ ಪ್ಲಾನಿಂಗ್ ಎಲ್ಲ ಅವಂದೇ ಆಗಿರುತ್ತೆ. ಅವನು ಫುಡ್ ಕ್ವಾಲಿಟಿನ ಯಾವ ಲೆವೆಲ್ ಚೆಕ್ ಮಾಡ್ತಿರ್ತಾನೆ ಅಂದ್ರೆ ಅವ್ರುಗಳು ರೆಡಿ ಮಾಡ್ತಿರುವಂತ ಫ್ರೆಂಚ್ ಫ್ರೈಸ್ ಸ್ವಲ್ಪ ಜಾಸ್ತಿ ಬೆಂದಿದ್ರು ಕೂಡ ಅದನ್ನ ಅವನು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರೋದಿಲ್ಲ. ಅವನಿಗೆ ಮ್ಯಾಕ್ ರೇ ಕ್ರಾಕ್ ನ ಪರಿಚಯ ಮಾಡ್ಕೊಡ್ತಾನೆ. ಅವಾಗ ರೇ ಕ್ರಾಕ್ ಅವ್ರಿಬ್ರಿಗೂ ನೀವಿಬ್ರು ನನ್ ಜೊತೆ ದಯವಿಟ್ಟು ಡಿನ್ನರ್ ಬರ್ತೀರಾ, ನಾನ್ ನಿಮ್ಮ ಲೈಫ್ ಸ್ಟೋರಿ ಕೇಳ್ಬೇಕು, ಇಂತ ಒಳ್ಳೆ
ರೆಸ್ಟೋರೆಂಟ್ ನಾನು ಎಲ್ಲೂ ನೋಡಿರ್ಲಿಲ್ಲ, ನಿಜವಾಗ್ಲೂ ನಿಮ್ಮ ಲೈಫ್ ಸ್ಟೋರಿ ಇಂಪ್ರೆಸಿವ್ ಆಗಿರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಮ್ಯಾಕ್ ಮತ್ತೆ ಡಿಕ್ ಕೂಡ ಒಪ್ಕೊಳ್ತಾರೆ. ಹಾಗಾಗಿ ಅವತ್ ರಾತ್ರಿ ಅವರೆಲ್ಲ ಒಂದು ರೆಸ್ಟೋರೆಂಟ್ ನಲ್ಲಿ ಕೂತ್ಕೊಂಡು ಡಿನ್ನರ್ ಮಾಡ್ತಾ ಅವರ ಹಿಂದೆ ನಡೆದಿದ್ದಂತ ಸ್ಟೋರಿನೆಲ್ಲ ರೇ ಕ್ರಾಕ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮ್ಯಾಕ್ ಮತ್ತೆ ಡಿಕ್ ಇಬ್ರು ಚಿಕ್ಕವರಿದ್ದಾಗಿಂದನೂ ಒಟ್ಟಿಗೆ ಬೆಳೆದಿರ್ತಾರೆ. ಬೆಳೀತಾ ಬೆಳೀತಾ ಅವ್ರುಗಳಿದ್ದಂತಹ ನ್ಯೂಯಾರ್ಕ್ ಹಳ್ಳಿಗಳಲ್ಲಿ ಉದ್ಯೋಗದ ಅವಕಾಶಗಳು ತುಂಬಾ ಕಮ್ಮಿ ಇರ್ತವೆ. ಹಾಗಾಗಿ ಅವರಿಬ್ರು ಅಲ್ಲಿಂದ ಬೇರೆ ಕಡೆ ಬಂದು ಕೊಲಂಬಿಯಾ ಪಿಕ್ಚರ್ಸ್ ಗಳಲ್ಲಿರುವಂತಹ ಟ್ರಕ್ಸ್ ಗಳಿಗೆ ಡ್ರೈವರ್ ಗಳಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಕೆಲವು ವರ್ಷಗಳ ನಂತರ ಅವ್ರದೇ ಆದಂತಹ ಒಂದು ಚಿಕ್ಕ ಚಿತ್ರಮಂದಿರನ ಓಪನ್ ಮಾಡ್ತಾರೆ. ಆದ್ರೆ 1929ರಲ್ಲಿ ಜಾಸ್ತಿ ಮೂವೀಸ್ ಗಳು ರಿಲೀಸ್ ಆಗದೆ ಇರೋ ಕಾರಣ ಅವರಿಗೆ ಆದಾಯ ಜಾಸ್ತಿ ಬರ್ತಾ ಇರೋದಿಲ್ಲ. ಆ ಸಮಯದಲ್ಲಿ ಹಾಟ್ ಡಾಗ್ ಮತ್ತೆ ರ್ಯಾಟ್ ಬಿಯರ್ ರೆಸ್ಟೋರೆಂಟ್ಸ್ ಗಳಿಗೆ ತುಂಬಾನೇ ಲಾಭ ಆಗ್ತಿರುತ್ತೆ. ಹಾಗಾಗಿ ಮ್ಯಾಕ್ ಮತ್ತೆ ಡಿಕ್ ಇಬ್ರು ಕೂಡ ಆರ್ಕಿಡಿಯಾದಲ್ಲಿ ಹಾಟ್ ಡಾಗ್ಸ್ ಮತ್ತೆ ಆರೆಂಜ್ ಜ್ಯೂಸ್ ನ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಹೋಗ್ತಿರುತ್ತೆ. ಆದ್ರೆ ಅವರ ರೆಸ್ಟೋರೆಂಟ್ ಇರುವಂತಹ ಜಾಗದಲ್ಲಿ ಅಷ್ಟೇನು ಜನಗಳು ವಾಸವಾಗಿರೋದಿಲ್ಲ. ಅದರಿಂದ ಅವರುಗಳು ಅವರ ರೆಸ್ಟೋರೆಂಟ್ ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಅವರು ಅವರ ರೆಸ್ಟೋರೆಂಟ್ ಗೆ ಮೆಕ್ಡೊನಾಲ್ಡ್ಸ್ ಫೇಮಸ್ ಬಾರ್ಬಿಕ್ಯೂ ಅಂತ ಹೆಸರನ್ನ ಇಟ್ಟು ತುಂಬಾ ವಿಭಿನ್ನವಾಗಿರುವಂತಹ ಫುಡ್ ನ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಫುಡ್ ನ ಸಪ್ಲೈ ಮಾಡೋದಕ್ಕೆ ಕೆಲವು ಹುಡುಗಿರ್ನ ಹೈಯರ್ ಮಾಡ್ಕೊಂಡು ಅವ್ರಿಗೆ ಒಂದೊಳ್ಳೆ ಯೂನಿಫಾರ್ಮ್ ಕೊಟ್ಟು ಕಸ್ಟಮರ್ ನ ಅಟ್ರಾಕ್ಟ್ ಮಾಡ್ತಿರ್ತಾರೆ. ಅವಾಗ ರೆಸ್ಪಾನ್ಸ್ ಏನೋ ತುಂಬಾ ಚೆನ್ನಾಗಿ ಆಗ್ತಿರುತ್ತೆ. ಆದ್ರೆ ಉಳಿತಾಯ ಜಾಸ್ತಿ ಆಗ್ತಿರೋದಿಲ್ಲ. ಅವರುಗಳು ಆ ರೆಸ್ಟೋರೆಂಟ್ ನಲ್ಲಿ ತುಂಬಾ ಮೆನುಸ್ ಗಳನ್ನ ಆಡ್ ಮಾಡಿರ್ತಾರೆ. ಆದ್ರೆ ಅವುಗಳನ್ನ ರೆಡಿ ಮಾಡಿ ಬೇಗ ಬೇಗ ಕಸ್ಟಮರ್ಸ್ ಗಳಿಗೆ ಡೆಲಿವರಿ ಕೊಡೋದಕ್ಕೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಅವುಗಳಲ್ಲಿ ಅಷ್ಟೇನು ರೆವಿನ್ಯೂ ಬರ್ತಾ ಇರೋದಿಲ್ಲ. ಆದ್ರೆ ಬರ್ಗರ್, ಫ್ರೆಂಚ್ ಫ್ರೈಸ್ ಮತ್ತೆ ಸಾಫ್ಟ್ ಡ್ರಿಂಕ್ಸ್ ಗಳಲ್ಲಿ ಅವ್ರಿಗೆ ಒಳ್ಳೆ ಆದಾಯ ಬರ್ತಿರುತ್ತೆ. ಹಾಗಾಗಿ ಅವರುಗಳು ಮಿಕ್ಕಿದ್ದೆಲ್ಲ ಐಟಮ್ಸ್ ಗಳನ್ನ ಬಿಟ್ಟು ಈ 3 ಐಟಮ್ಸ್ ಗಳ ಬಗ್ಗೆ ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅವರುಗಳು ಹೈಯರ್ ಮಾಡ್ಕೊಂಡಿರುವಂತ ಹುಡುಗಿರ್ನೆಲ್ಲ ತೆಗೆದಾಕಿ ಸೆಲ್ಫ್ ಸರ್ವಿಸ್ ಸಿಸ್ಟಮ್ ನ ಅಳವಡಿಸ್ತಾರೆ. ಮಕ್ಕಳಿಗೆ ಮತ್ತೆ ಲೇಡೀಸ್ ಗಳಿಗೆ ಇರಿಟೇಟ್ ಮಾಡುವಂತಹ ಎಂಪ್ಲಾಯೀಸ್ ಗಳನ್ನ ತೆಗೆದಾಕಿ ಒಳ್ಳೆ ಎಂಪ್ಲಾಯೀಸ್ ಗಳನ್ನ ತಗೊಳ್ತಾರೆ. ಅದಾದ್ಮೇಲೆ ಅವರುಗಳು ಒಂದು ದೊಡ್ಡ ಸಮಸ್ಯೆನ ಸಾಲ್ವ್ ಮಾಡ್ತಾರೆ. ಅದೇನಂದ್ರೆ ವೇಟಿಂಗ್. ಕಸ್ಟಮರ್ಸ್ ಗಳಿಗೆ ಆದಷ್ಟು ಬೇಗ ಅವರ ಫುಡ್ ಸಿಗೋ ತರ ಒಂದು ಪ್ಲಾನ್ ಮಾಡ್ತಾರೆ. ಅದೇನಂದ್ರೆ ಎಲ್ಲ ಎಂಪ್ಲಾಯೀಸ್ ಗಳನ್ನ ಒಂದು ಟೆನ್ನಿಸ್ ಕೋರ್ಟ್ ಗೆ ಕರ್ಕೊಂಡೋಗಿ ಅಲ್ಲಿ ಅವರ ಕಿಚನ್ ನ ಹೇಗ್ ರೆಡಿ ಮಾಡಿದ್ರೆ ಅವರು ಕೆಲಸ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಮತ್ತೆ ಕೆಲಸ ಎಷ್ಟು ಬೇಗ ಆಗುತ್ತೆ ಅನ್ನೋದನ್ನ ಟೆಸ್ಟ್ ಮಾಡ್ತಾರೆ. ಅವಾಗ ಅವರಿಗೆ ಒಂದು ಐಡಿಯಾ ಬರುತ್ತೆ. ಅದೇ ರೀತಿ ಅವರ ರೆಸ್ಟೋರೆಂಟ್ ನ ಕೂಡ ಡೆವಲಪ್ ಮಾಡ್ತಾರೆ. ಹಾಗಾಗಿ ಅಲ್ಲಿ ಕೆಲಸ ಮಾಡುವಂತ ಎಂಪ್ಲಾಯೀಸ್ ಗಳಿಗೆ ತುಂಬಾ ಈಸಿ ಮತ್ತೆ ಫಾಸ್ಟ್ ಆಗಿ ಫುಡ್ ಗಳನ್ನ ರೆಡಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದನೇ ಅವರುಗಳು ಕಸ್ಟಮರ್ಸ್ ಗಳಿಗೂ ಕೂಡ ಅವರ ಆರ್ಡರ್ ನ ಕೆಲವೇ ನಿಮಿಷಗಳಲ್ಲಿ ಡೆಲಿವರಿ ಮಾಡ್ತಿರ್ತಾರೆ. ಆದ್ರೆ ತುಂಬಾ ಜನಗಳಿಗೆ ಸೆಲ್ಫ್ ಸರ್ವಿಸ್ ಇಷ್ಟ ಆಗೋದಿಲ್ಲ. ಅವರು ಕಾರ್ ನಲ್ಲಿ ಕೂತ್ಕೊಂಡು ತಮ್ಮ ಆರ್ಡರ್ಸ್ ಗಳನ್ನ ಹೇಳ್ತಿರ್ತಾರೆ. ಅವರಿಗೆ ಡಿಕ್ ಮತ್ತೆ ಮ್ಯಾಕ್ ಇಬ್ರು ಅಲ್ಲಿಂದ ರೂಲ್ಸ್ ನ ಹೇಳಿದಾಗ ಯಾರು ಅದನ್ನ ಕೇಳ್ತಾ ಇರೋದಿಲ್ಲ. ತುಂಬಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಹಾಗಾಗಿ ಅವರುಗಳು ಮತ್ತೆ ಇನ್ನೊಂದು ಐಡಿಯಾನ ಮಾಡಿ ಅವರ ರೆಸ್ಟೋರೆಂಟ್ ಗೆಲ್ಲ ಹೆವಿ ಲೈಟ್ಸ್ ಗಳನ್ನ ಹಾಕ್ಸಿ ಹೊರಗಡೆ ಒಂದು ಸ್ಪಾಟ್ ಲೈಟ್ ನ ಫಿಕ್ಸ್ ಮಾಡಿಸ್ತಾರೆ. ಆ ರೀತಿ ಮಾಡಿದ್ರಿಂದ ಸ್ಟಾರ್ಟಿಂಗ್ ನಲ್ಲಿ ಒಳ್ಳೆ ಜನ ಸೇರ್ತಾರೆ. ಆದ್ರೆ ದಿನ ಕಳಿತಾ ಜನಗಳು ಅವರ ರೆಸ್ಟೋರೆಂಟ್ ಹತ್ರ ಬರೋದನ್ನ ಮತ್ತೆ ಕಮ್ಮಿ ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಒಂದಿನ ಒಬ್ಬ ಹುಡುಗ ಬಂದು ವಿಂಡೋನ ಟಕ್ ಮಾಡ್ತಿರ್ತಾನೆ. ಆ ಹುಡುಗನಿಗೆ 3 ಬರ್ಗರ್ಸ್ ಗಳು ಬೇಕಾಗಿರುತ್ತೆ. ಹಾಗಾಗಿ ಮ್ಯಾಕ್ ಆ ಹುಡುಗನಿಗೆ 3 ಬರ್ಗರ್ಸ್ ಗಳನ್ನ ಫ್ರೀಯಾಗಿ ಕೊಟ್ಟು ಕಳಿಸ್ತಾನೆ. ಆ ಹುಡುಗ ಅಲ್ಲಿಂದ ಸ್ವಲ್ಪ ದೂರ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಒಂದು ಕಾರ್ ಬರುತ್ತೆ. ಹಾಗೆ ಸಮಯ ಕಳಿತಾ ತುಂಬಾ ಜನ ಮತ್ತೆ ನಮ್ಮ ರೆಸ್ಟೋರೆಂಟ್ ಹತ್ರ ಬಂದು ನಮ್ಮ ರೂಲ್ಸ್ ಗಳನ್ನ ಅರ್ಥ ಮಾಡ್ಕೊಂಡು ಅವರೇ ಅವರ ಆರ್ಡರ್ಸ್ ಗಳನ್ನ ತಗೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ನಾವು ಹಿಂದೆ ನೋಡಿದ್ದೇ ಇಲ್ಲ ಅಂತ ಹೇಳ್ತಿರ್ತಾರೆ. ಅವರ ಸ್ಟೋರಿನ ಕೇಳಿ ರೇ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾನೆ. ರಾತ್ರಿ ಎಲ್ಲ ಅವನಿಗೆ ನಿದ್ದೆನೆ ಬರೋದಿಲ್ಲ. ಹಾಗಾಗಿ ಅವನು ಬೆಳಗ್ಗೆ ಬೇಗ ಎದ್ದು ಮತ್ತೆ ಆ ರೆಸ್ಟೋರೆಂಟ್ ಹತ್ರ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಮ್ಯಾಕ್ ಮತ್ತೆ ಡಿಕ್ ಇಬ್ರು ಒಂದು ಕಾರ್ ನಲ್ಲಿ ಬರ್ತಾರೆ. ಅವರನ್ನ ನೋಡಿದ ಕೂಡಲೇ ರೇ ಇಮಿಡಿಯೇಟ್ ಆಗಿ ನನಗೆ ನಿಮ್ಮ ರೆಸ್ಟೋರೆಂಟ್ ನ ಫ್ರಾಂಚೈಸಿ ಬೇಕು. ಇಂಥ ರೆಸ್ಟೋರೆಂಟ್ ಇಲ್ಲಿ ಮಾತ್ರ ಅಲ್ಲ, ಇದು ದೇಶದ ಮೂಲೆ ಮೂಲೆಗಳಲ್ಲಿರ್ಬೇಕು ಅಂತ ಹೇಳ್ತಾನೆ. ಅವಾಗ ಡಿಕ್ ಅವನನ್ನ ರೆಸ್ಟೋರೆಂಟ್ ಒಳಗಡೆ ಕರ್ಕೊಂಡೋಗಿ ನಮ್ಮ ಹತ್ರ ಇವಾಗಲೇ 5 ಫ್ರಾಂಚೈಸಿ ರೆಸ್ಟೋರೆಂಟ್ ಗಳಿದಾವೆ. ಅದಕ್ಕಿಂತ ಜಾಸ್ತಿ ನಮ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಫುಡ್ ನ ಕ್ವಾಲಿಟಿ ಹಾಳಾಗ್ಬಿಡುತ್ತೆ. ಜಾಸ್ತಿ ಫ್ರಾಂಚೈಸಿ ಆದಷ್ಟು ನಮ್ಗೆ ಅವುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಕ್ವಾಲಿಟಿ, ಕ್ವಾಂಟಿಟಿ ಮತ್ತೆ ಕ್ಲೀನ್ನೆಸ್ ಇಲ್ಲ ಅಂದ್ರೆ ನಮ್ಮ ಬ್ರ್ಯಾಂಡ್ ನೇಮ್ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ರೇ ಕ್ರಾಕ್ ನೀವು ಎಲ್ಲಾ ಫ್ರಾಂಚೈಸಿಗಳಿಗೆ ಒಬ್ಬ ಸೂಪರ್ವೈಸರ್ ನ ನೇಮಕ ಮಾಡಿ ಅವನು ಒಳ್ಳೆಯವನಾಗಿರ್ಬೇಕು ಅಂತ ಹೇಳ್ತಾನೆ. ಅವಾಗ ಮ್ಯಾಕ್ ನಾವು ಅದನ್ನು ಕೂಡ ಟ್ರೈ ಮಾಡಾಯ್ತು ಅಂತ ಹೇಳ್ತಿರ್ತಾನೆ. ಆ ಸಮಯದಲ್ಲಿ ರೇ ಕ್ರಾಕ್ಗೆ ಒಂದು ಫೋಟೋ ಕಾಣಿಸುತ್ತೆ. ಅದು ಮ್ಯಾಕ್ ಮತ್ತೆ ಡಿಕ್ ಇಬ್ರು ಮುಂದೆ ಅವರ ರೆಸ್ಟೋರೆಂಟ್ ಹೇಗಿರ್ಬೇಕು ಅನ್ನೋದನ್ನ ಪ್ಲಾನ್ ಮಾಡಿರುವಂತ ಫೋಟೋ. ಆ ರೆಸ್ಟೋರೆಂಟ್ ಡಿಸೈನ್ ನ ನೋಡಿ ರೇ ಕಳ್ದೋಗ್ಬಿಡ್ತಾನೆ. ಆ ಫೋಟೋದಲ್ಲಿರುವಂತ ರೆಸ್ಟೋರೆಂಟ್ ನ ಮ್ಯಾಕ್ ಮತ್ತೆ ಡಿಕ್ ಇಬ್ರು ಇವಾಗಲೇ ಫೀನೆಕ್ಸ್ ನಲ್ಲಿ ರೆಡಿ ಮಾಡಿರ್ತಾರೆ. ಅದರಿಂದ ಅದನ್ನ ನೋಡೋದಕ್ಕೆ ರೇ ಇಮಿಡಿಯೇಟ್ ಆಗಿ ಫೀನೆಕ್ಸ್ ಕಡೆ ಹೊರಡ್ತಾನೆ. ಹಾಗಾಗಿ ಅವತ್ ರಾತ್ರಿ ಅವನು ಆ ರೆಸ್ಟೋರೆಂಟ್ ಹತ್ರ ಬಂದು ತಲುಪ್ತಾನೆ. ಅಲ್ಲಿ ಅವನು ಆ ರೆಸ್ಟೋರೆಂಟ್ ನ ನೋಡಿ ತುಂಬಾ ಇಂಪ್ರೆಸ್ ಆಗ್ಬಿಡ್ತಾನೆ. ಅಷ್ಟೊಂದು ಸುಂದರವಾಗಿ ಯುನೀಕ್ ಆಗಿರುತ್ತೆ ಆ ರೆಸ್ಟೋರೆಂಟ್ ನ ಡಿಸೈನ್. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ರೇ ಅವನ ಮನೆಗೆ ವಾಪಸ್ ಬಂದು ಅವನ ವೈಫ್ ಗೆ ನಡೆದಿದ್ದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅವಾಗ ಏತೆಲ್ ರೇಗೆ ನಿಮ್ಗೆ ಈ ದುಡ್ಡಿಂದ ಯಾವಾಗ ತೀರುತ್ತೆ? ನಿಮಗೆ ಗೊತ್ತಾ ನಾವಿಬ್ರು ಹೊರಗಡೆ ಹೋಗಿ ಊಟ ಮಾಡಿ ಎಷ್ಟು ದಿನ ಆಯ್ತು ಅಂತ. ಈ ಮನೆ ತುಂಬಾನೇ ಸುಂದರ
ಸುಂದರವಾಗಿದೆ, ಹಾಗೆ ನೀವು ಕೂಡ ನನಗೆ ಟೈಮ್ ಕೊಟ್ರೆ ನಮ್ಮ ಜೀವನ ಇನ್ನೂ ತುಂಬಾ ಸುಂದರವಾಗಿರುತ್ತೆ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಿರ್ತಾಳೆ. ಅವಾಗ ರೇ ಕ್ರಾಕ್ ನನಗೆ ಯಾವಾಗ್ಲೂ ಅನ್ನಿಸ್ತಾ ಇರುತ್ತೆ ನೀನು ಕೂಡ ನಂತರನೇ ಯೋಚನೆ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ, ಆದ್ರೆ ನೀನು ಯೋಚನೆ ಮಾಡೋದೇ ಬೇರೆ, ನಾನ್ ಯೋಚನೆ ಮಾಡೋದೇ ಬೇರೆ ಆಗಿರುತ್ತೆ ಅಂತ ಹೇಳ್ತಾನೆ. ಆ ಮಾತಿಂದ ಏತೆಲ್ಗೆ ಇನ್ನೂ ನೋವಾಗುತ್ತೆ. ಹಾಗಾಗಿ ಅವಳು ಏನು ಮಾತಾಡದೆ ಅಲ್ಲಿಂದ ಹೋಗ್ತಾಳೆ. ಹೇಳ್ಬೇಕು ಅಂದ್ರೆ ರೇ ಕ್ರಾಕ್ ಮತ್ತೆ ಅವನ ಹೆಂಡತಿಗೆ ಹೊಂದಾಣಿಕೆನೇ ಇರೋದಿಲ್ಲ, ಹಾಗಾಗಿ ಅವರುಗಳು ಯಾವಾಗ್ಲೂ ಜಗಳ ಮಾಡ್ತಿರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ರೇ ಕ್ರಾಕ್ ಅಮೆರಿಕದಲ್ಲಿರುವಂತಹ ಮನೆಗಳ ಡಿಸೈನ್ ಮತ್ತೆ ಚರ್ಚ್ಗಳ ಡಿಸೈನ್ ಹೇಗಿದಾವೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಮತ್ತೆ ಮಿಲ್ಕ್ ಶೇಕ್ ಮಿಕ್ಸರ್ ಮಿಷಿನ್ ನ ಮಾರೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವತ್ತು ಕೂಡ ಅವನಿಗೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಅವನು ಮತ್ತೆ ಮ್ಯಾಕ್ ಮತ್ತೆ ಡಿಕ್ ಹತ್ರ ಹೋಗಿ ನಿಮ್ಮ ಸ್ವಂತಕ್ಕೋಸ್ಕರ ಫ್ರಾಂಚೈಸಿನ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ದೇಶಕ್ಕೋಸ್ಕರನಾದ್ರೂ ನೀವು ಈ ಕೆಲಸನ ಮಾಡಿ. ನಾನು ಅಮೆರಿಕದಲ್ಲಿರುವಂತಹ ತುಂಬಾ ಹಳ್ಳಿಗಳನ್ನ ಅಬ್ಸರ್ವ್ ಮಾಡಿದ್ದೀನಿ. ಅಲ್ಲಿರುವಂತಹ ಮನೆಗಳು ಮತ್ತೆ ಚರ್ಚ್ಗಳ ಡಿಸೈನ್ಗಳು ತುಂಬಾ ವಿಭಿನ್ನವಾಗಿದ್ದಾವೆ. ಅಲ್ಲಿ ನಿಮ್ಮ ರೆಸ್ಟೋರೆಂಟ್ ನ ಮಾಡಿದ್ರೆ ನಿಮ್ಮ ರೆಸ್ಟೋರೆಂಟ್ಗೆ ಒಳ್ಳೆ ನೇಮ್ ಬರುತ್ತೆ. ಅದು ಅಲ್ಲದೆ ನಿಮ್ಮ ರೆಸ್ಟೋರೆಂಟ್ ನ ಡಿಸೈನ್ ತುಂಬಾ ವಿಭಿನ್ನವಾಗಿದೆ. ಖಂಡಿತವಾಗ್ಲೂ ಅಲ್ಲಿನ ಜನಗಳಿಗೆ ನಿಮ್ಮ ರೆಸ್ಟೋರೆಂಟ್ ಇಷ್ಟ ಆಗುತ್ತೆ. ಅಲ್ಲಿನ ಜನಗಳೆಲ್ಲ ಪರಸ್ಪರ ಸೇರೋದಕ್ಕೆ ಇದೊಂದು ಉತ್ತಮ ಜಾಗ ಆಗುತ್ತೆ. ಹೇಳ್ಬೇಕು ಅಂದ್ರೆ ನಿಮ್ಮ ರೆಸ್ಟೋರೆಂಟ್ ನ ಅವ್ರುಗಳು ಚರ್ಚ್ಗಳ ತರ ಪೂಜೆ ಮಾಡ್ತಾರೆ ಅಂತ ಹೇಳ್ತಾನೆ. ಅವನ್ ಮಾತನ್ನ ಕೇಳಿ ಮ್ಯಾಕ್ ರೇಗೆ ನಾವಿಬ್ರು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳಿ ಅವನನ್ನ ಅಲ್ಲಿಂದ ಹೊರಗಡೆ ಕಳ್ಸಿ, ಡಿಕ್ಕಿದು ನಿನ್ನ ಕನ್ಸಾಗಿತ್ತು, ಇದೊಂದು ಒಳ್ಳೆ ಅವಕಾಶ, ಈ ಅವಕಾಶನ ಬಿಡ್ಬೇಡ, ಎಲ್ಲ ಕಂಟ್ರೋಲ್ ನ ನಮ್ಮ ಹತ್ರನೇ ಇರೋ ತರ ಒಂದು ಕಾಂಟ್ರಾಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಅದಕ್ಕೆ ಡಿಕ್ ಕೂಡ ಒಪ್ಕೊಳ್ತಾನೆ. ಅದರಿಂದ ಅವ್ರುಗಳು ರೇಗೆ ಕೆಲವು ನಿಯಮಗಳನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿ ಒಂದು ಕಾಂಟ್ರಾಕ್ಟ್ ಗೆ ಸೈನ್ ಮಾಡು ಅಂತ ಹೇಳ್ತಾರೆ. ಆ ನಿಯಮಗಳಿಗೆಲ್ಲ ಒಪ್ಕೊಂಡು ರೇ ಕಣ್ಮುಚ್ಕೊಂಡು ಸೈನ್ ಮಾಡ್ತಾನೆ. ಅದಾದ್ಮೇಲೆ ರೇ ಕ್ರಾಕ್ ರೆಸ್ಟೋರೆಂಟ್ ನ ರೆಡಿ ಮಾಡೋದಕ್ಕೆ ಅಂತ ಬ್ಯಾಂಕ್ ನಲ್ಲಿ ಸಾಲ ಕೇಳೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅವನು ಇವಾಗಲೇ ಹಳೆ ಬಿಸ್ನೆಸ್ ಗೋಸ್ಕರ ಎಲ್ಲ ಬ್ಯಾಂಕ್ ಗಳಿಗೆ ಅಲ್ದಾಡಿರ್ತಾನೆ. ಅದರಿಂದ ಅವನನ್ನ ನೋಡಿದ ಕೂಡಲೇ ಬ್ಯಾಂಕ್ ಮ್ಯಾನೇಜರ್ಸ್ ಗಳು ಅವನಿಗೆ ಲೋನ್ ಕೊಡೋದಕ್ಕೆ ಒಪ್ಕೊಳ್ತಾ ಇರೋದಿಲ್ಲ. ಹಾಗಾಗಿ ಅವನು ಅವನ ಮನೆನ ಅಡೆ ಇಟ್ಟು ಅದ್ರ ಮೇಲೆ ಲೋನ್ ಮಾಡಿಸ್ತಾನೆ. ನಂತರ ರೇ ಒಂದು ಜಾಗನ ಸೆಲೆಕ್ಟ್ ಮಾಡಿ ಅಲ್ಲಿ ರೆಸ್ಟೋರೆಂಟ್ ನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ತುಂಬಾ ಉತ್ಸಾಹದಿಂದ ಆ ಕೆಲಸ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಅವನು ಕೋಕೋ ಕೋಲಾ ಕಂಪ್ನಿ ಅವರಿಂದ ಸ್ಪಾನ್ಸರ್ಶಿಪ್ ತಗೊಳ್ತಾನೆ. ಅದು ಡಿಕ್ಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಅವನು ರೇಗೆ ಕಾಲ್ ಮಾಡಿ ಈ ಸ್ಪಾನ್ಸರ್ಶಿಪ್ ನ ಕ್ಯಾನ್ಸಲ್ ಮಾಡೋ, ನಮ್ಗೆ ಅದರ ಅವಶ್ಯಕತೆ ಇಲ್ಲ, ಬೇರೆ ಕಂಪ್ನಿ ಹೆಸರನ್ನ ನಮ್ಮ ರೆಸ್ಟೋರೆಂಟ್ ನಲ್ಲಿ ಯೂಸ್ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ರೇಗೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ಅವನ ಕೈಲಿ ಏನು ಇರೋದಿಲ್ಲ. ಹಾಗಾಗಿ ಅವನು ಸುಮ್ನಾಗ್ತಾನೆ. ಕೆಲವೇ ದಿನಗಳಲ್ಲಿ ಅವನ ರೆಸ್ಟೋರೆಂಟ್ ರೆಡಿಯಾಗಿ ಓಪನ್ ಆಗುತ್ತೆ. ಅವಾಗ ರೇ ಕೂಡ ಡಿಕ್ ತರ ಫುಡ್ ಕ್ವಾಲಿಟಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿರ್ತಾನೆ. ರಾತ್ರಿ ಹೊತ್ತು ಅವನೇ ಖುದ್ದಾಗಿ ಹೊರಗಡೆ ಇರುವಂತ ವೇಸ್ಟ್ ಪೇಪರ್ಸ್ ಗಳನ್ನೆಲ್ಲ ಡಸ್ಟ್ಬಿನ್ ಒಳಗಡೆ ಹಾಕಿ ಎಲ್ಲ ಕಡೆ ಕ್ಲೀನ್ ಮಾಡ್ತಿರ್ತಾನೆ. ಅದರಿಂದ ಆ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿ ಹೋಗ್ತಿರುತ್ತೆ. ಈಗಿರ್ಬೇಕಾದ್ರೆ ಒಂದಿನ ರೇ ಅವನ ವೈಫ್ ಹತ್ರ ಸಾರಿ ಕೇಳ್ತಾ ನಾಳೆನೆ ನಾವಿಬ್ರು ಊಟ ಮಾಡೋದಕ್ಕೆ ಕ್ಲಬ್ ಹತ್ರ ಹೋಗೋಣ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಏತೆಲ್ಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗಾಗಿ ಅವರು ನೆಕ್ಸ್ಟ್ ಡೇ ಊಟ ಮಾಡೋದಕ್ಕೆ ಅಂತ ಒಂದು ಕ್ಲಬ್ಬಿಗೆ ಹೋಗ್ತಾರೆ. ಅಲ್ಲಿ ರೇನ ಫ್ರೆಂಡ್ಸ್ ಗಳು ತುಂಬಾ ಜನ ಇರ್ತಾರೆ. ಅವರೆಲ್ಲ ರೇ ಮತ್ತೆ ಅವನ ವೈಫ್ ನ ಒಂದ್ ರೀತಿ ಕಿಂಡಲ್ ಮಾಡ್ತಾ ಇರ್ತಾರೆ. ರೇ ಹತ್ರ ದುಡ್ಡಿಲ್ಲ, ಅವನು ಗಾಲ್ಫ್ ಆಡ್ಕೊಂಡು ಅವನ ಹತ್ರ ಇದ್ದಂತ ದುಡ್ನೆಲ್ಲ ಕಳ್ಕೊಂಡಿದ್ದಾನೆ ಅಂತ ಗೇಲಿ ಮಾಡ್ತಿರ್ತಾರೆ. ಅದರಿಂದ ಏತೆಲ್ಗೆ ತುಂಬಾನೇ ಮುಜುಗರ ಆಗ್ತಿರುತ್ತೆ. ಅವಾಗ ಅವ್ರಿಗೆಲ್ಲರೇ ನಾನು ಇವಾಗ ಒಂದೊಳ್ಳೆ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀನಿ, ನಿಮ್ಗೂ ಇಂಟ್ರೆಸ್ಟ್ ಇದ್ರೆ ನನ್ ಜೊತೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಮತ್ತೆ ಅವ್ರುಗಳೆಲ್ಲ ರೇಗೆ ಇನ್ಸಲ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏತಲ್ ಎಲ್ಲರಿಗೂ ಒಂದ್ಸಲ ಇವರ ಐಡಿಯಾ ಕೇಳಿ ತುಂಬಾ ವಿಭಿನ್ನವಾಗಿದೆ ಅಂತ ಹೇಳ್ತಾಳೆ. ಹಾಗಾಗಿ ರೇ ಅವ್ರಗಳ ಮುಂದೆ ಅವನ ಪ್ಲಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ ಪ್ಲಾನ್ ಅವ್ರಗಳಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಅದರಿಂದ ಅವ್ರಗಳೆಲ್ಲ ರೇ ಹತ್ರ ನಮಗೂ ಫ್ರಾಂಚೈಸಿ ಕೊಡು ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ರೇ ಅವ್ರಗಳಿಗೆ ಅವರ ರೆಸ್ಟೋರೆಂಟ್ ನ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಅವನ ಫ್ರೆಂಡ್ಸಿಗೆಲ್ಲ ಫ್ರಾಂಚೈಸಿ ಕೊಡ್ತಾನೆ. ಈಗಿರ್ಬೇಕಾದ್ರೆ ಒಂದಿನ ರೇ ಅವನ ಸ್ನೇಹಿತರು ರೆಸ್ಟೋರೆಂಟ್ ನ ಯಾವ ರೀತಿ ಮೇಂಟೈನ್ ಮಾಡ್ತಿರ್ಬೋದು ಅಂತ ನೋಡೋದಕ್ ಬರ್ತಾನೆ. ಅವ್ರುಗಳು ಸ್ವಲ್ಪನೂ ನೀಟ್ನೆಸ್ ನ ಮೇಂಟೈನ್ ಮಾಡ್ತಿರೋದಿಲ್ಲ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಬ್ರಾಂಡ್ಸ್ ಗಳನ್ನ ಟೈ ಅಪ್ ಮಾಡ್ಕೊಂಡಿರ್ತಾರೆ. ಅದನ್ನೆಲ್ಲ ನೋಡಿ ರೇಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಹಾಗಾಗಿ ಅವನು ಇಮಿಡಿಯೇಟ್ ಆಗಿ ಅವನ ಫ್ರೆಂಡ್ಸ್ ಹತ್ರ ಹೋಗಿ ನೀವುಗಳು ಸ್ವಲ್ಪನೂ ರೂಲ್ಸ್ ನ ಮೇಂಟೈನ್ ಮಾಡ್ತಾ ಇಲ್ಲ, ಅದು ಅಲ್ಲದೆ ಈ ಬರ್ಗರ್ ನ ಕ್ವಾಲಿಟಿನ ಕೂಡ ಹಾಳು ಮಾಡಿದೀರಾ, ನನ್ನ ಪರ್ಮಿಷನ್ ಇಲ್ಲದೆ ಬೇರೆ ಐಟಮ್ಸ್ ಗಳನ್ನ ನಿಮ್ಮ ರೆಸ್ಟೋರೆಂಟ್ ನಲ್ಲಿ ಮಾರ್ತಾ ಇದ್ದೀರಾ, ಈಗೆಲ್ಲ ಆದ್ರೆ ನಾನ್ ನಿಮ್ಮ ಫ್ರಾಂಚೈಸಿನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅದಾದ್ಮೇಲೆ ಅವನು ಅವನ ಆಫೀಸ್ ಹತ್ರ ಹೋದಾಗ ಅಲ್ಲಿ ಒಬ್ರು ಒಂದು ಬುಕ್ ನ ಅವನ ಸೆಕ್ರೆಟರಿಗೆ ಮಾರೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅವರನ್ನ ನೋಡಿದಾಗ ರೇಗೆ ಆ ಮನುಷ್ಯನ್ಗೆ ತುಂಬಾನೇ ಕಷ್ಟಗಳಿದಾವೆ, ನಿಯತಾದ ಮನುಷ್ಯ ಅಂತ ಅನ್ಸುತ್ತೆ. ಹಾಗಾಗಿ ಅವನು ಆ ವ್ಯಕ್ತಿ ಹತ್ರ ಹೋಗಿ ನಿಮ್ ಹೆಸರೇನು, ಏನಕ್ಕೋಸ್ಕರ ಈ ಬುಕ್ ನ ಮಾರ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ನನ್ನ ಹೆಸರು ಲೆನೋರ್ಡ್ ಅಂತ, ಹೊಟ್ಟೆ ಪಾಡಿಗೋಸ್ಕರ ಈ ಕೆಲಸ ಮಾಡ್ತಿದ್ದೀನಿ ಸರ್ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ರೇಗೆ ಆ ಮನುಷ್ಯ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಅನ್ಸುತ್ತೆ. ಹಾಗಾಗಿ ಅವನು ಲೆನೋರ್ಡ್ ಆಗಿ ಅವನ ರೆಸ್ಟೋರೆಂಟ್ ನ ಫ್ರಾಂಚೈಸಿ ಕೊಡ್ತಾನೆ. ಲೆನರ್ಡ್ ಅವನ ರೆಸ್ಟೋರೆಂಟ್ ನ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಿರ್ತಾನೆ. ಅವನ ಜೊತೆ ಅವನ ವೈಫ್ ಕೂಡ ಸೇರ್ಕೊಂಡು ಅಲ್ಲಿಗೆ ಬಂದಿರುವಂತ ಕಸ್ಟಮರ್ಸ್ ಗಳಿಗೆಲ್ಲ ಚಾಕ್ಲೇಟ್ ಕೊಟ್ಟು ಇಂಪ್ರೆಸ್ ಮಾಡ್ತಿರ್ತಾರೆ. ಅದನ್ನೆಲ್ಲ ನೋಡಿ
ರೇಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಇದೇ ರೀತಿ ರೇ ಕ್ರಾಕ್ ಅವನಿಗೆ ಗೊತ್ತಿರುವಂತಹ ಒಳ್ಳೊಳ್ಳೆ ಫ್ರೆಂಡ್ಸ್ ಗಳಿಗೆಲ್ಲ ಅವರ ರೆಸ್ಟೋರೆಂಟ್ ಬಗ್ಗೆ ಹೇಳಿ ಫ್ರಾಂಚೈಸಿ ಕೊಡ್ತಿರ್ತಾನೆ. ಅವ್ರಗಳಿಗೆಲ್ಲ ಜೀವನದಲ್ಲಿ ತುಂಬಾನೇ ಸಮಸ್ಯೆ ಇರೋದ್ರಿಂದ ರೇ ಕ್ರಾಕ್ ಕೊಟ್ಟಂತಹ ಅವಕಾಶಗಳನ್ನ ಅವ್ರುಗಳು ತುಂಬಾ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ತಾ ಇರ್ತಾರೆ. ಅದರಿಂದ ರೇ ಕ್ರಾಕ್ ನ ಬಿಸ್ನೆಸ್ ತುಂಬಾ ದೊಡ್ಡದಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊನೆಗೆ ಅವನು ಯಾವ ಲೆವೆಲ್ಗೆ ಬೆಳಿತಾನೆ ಅಂದ್ರೆ ಅವನನ್ನ ವೆಲ್ಕಮ್ ಮಾಡೋದಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ. ಅವ್ರಗಳನ್ನೆಲ್ಲ ನೋಡಿ ರೇ ಕ್ರಾಕ್ಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಈಗಿರ್ಬೇಕಾದ್ರೆ ಒಂದಿನ ರೇ ಕ್ರಾಕ್ ಅವನ ಫ್ರೆಂಡ್ಸ್ ಜೊತೆ ಒಂದು ಹೋಟೆಲ್ ನಲ್ಲಿ ಕೂತ್ಕೊಂಡು ಊಟ ಮಾಡ್ತಿರ್ತಾನೆ. ಅಲ್ಲಿ ಅವನಿಗೆ ಅವನ ಫ್ರೆಂಡ್ ಪಾಲಿ ಅನ್ನೋ ಒಬ್ಬ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತಾನೆ. ಅವ್ರುಗಳು ಊಟ ಮಾಡ್ತಿರುವಂತ ರೆಸ್ಟೋರೆಂಟ್ ಅವಂದೇ ಆಗಿರುತ್ತೆ. ಅವಾಗ ಪಾಲಿ ರೇ ಕ್ರಾಕ್ ನ ನೋಡಿ, ಸರ್ ಎಲ್ಲಿ ನೋಡಿದ್ರು ಎಲ್ರು ನಿಮ್ಮ ರೆಸ್ಟೋರೆಂಟ್ ಬಗ್ಗೆನೇ ಮಾತಾಡ್ತಾ ಇದಾರೆ, ನಿಮ್ಗೆ ಏನು ಅಭ್ಯಂತರ ಇಲ್ಲ ಅಂದ್ರೆ ಇನ್ನೊಂದು ಔಟ್ಲೆಟ್ ನ ಓಪನ್ ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ರೇ ಕ್ರಾಕ್ ಖಂಡಿತವಾಗ್ಲೂ, ಆದ್ರೆ ಅದನ್ನ ಯಾರು ತಗೊಳ್ತಾರೆ ಅಂತ ಕೇಳ್ತಾನೆ. ಅವಾಗ ಪೋಲಿ, ಅದು ಬೇರೆ ಯಾರು ಅಲ್ಲ, ಅದು ನಾನೇ. ನಾನು ಒಂದೊಳ್ಳೆ ಜಾಗನ ನೋಡಿದ್ದೀನಿ, ನೀವೇನಾದ್ರೂ ಫ್ರಾಂಚೈಸಿ ಕೊಟ್ರೆ ನಾನು ಕೂಡ ನಿಮ್ಮ ರೆಸ್ಟೋರೆಂಟ್ ನ ಓಪನ್ ಮಾಡ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ರೇ ಖಂಡಿತವಾಗ್ಲೂ ಓಪನ್ ಮಾಡಿ ಅಂತ ಹೇಳ್ತಿರ್ತಾನೆ. ಆ ಸಮಯದಲ್ಲಿ ಅವನಿಗೆ ಒಬ್ಳು ಲೇಡಿ ಕಾಣಿಸ್ಕೊಳ್ತಾಳೆ. ಅವಳನ್ನ ನೋಡಿ ರೇ ಫುಲ್ ಇಂಪ್ರೆಸ್ ಆಗ್ಬಿಡ್ತಾನೆ. ಅದರಿಂದ ಅವನು ಅವಳ ಕಡೆನೆ ನೋಡ್ತಿರ್ತಾನೆ. ಅದನ್ನ ಪೋಲಿ ಅಬ್ಸರ್ವ್ ಮಾಡಿ, ನೀವು ಆ ಲೇಡಿನ ಮೀಟ್ ಮಾಡ್ಬೇಕಂತ ಹೇಳಿ ಅವಳನ್ನ ರೇ ಹತ್ರ ಕರ್ಕೊಂಡ್ ಬಂದು, ಇವಳ ಹೆಸರು ಜಾನ್ ಸ್ಮಿತ್ ಅಂತ, ಇವಳು ನನ್ನ ವೈಫ್ ಅಂತ ಪರಿಚಯ ಮಾಡ್ಕೊಡ್ತಾನೆ. ನಂತರ ಅವ್ರುಗಳೆಲ್ಲ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ರೇ ಅವನ ಬಿಸ್ನೆಸ್ ಯಾವ್ಯಾವ ಕಡೆ ಇದೆ ಅನ್ನೋದನ್ನ ಹೇಳ್ತಿರ್ತಾನೆ. ಅದನ್ನ ಕೇಳಿಸ್ಕೊಂಡು ಜಾನ್ ಸ್ಮಿತ್, ನೀವು ನಿಮ್ಮ ಬಿಸ್ನೆಸ್ ನ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ರೇ ಕ್ರಾಕ್ 1 ವರ್ಷದಿಂದ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಜಾನ್ಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಅದಾದ್ಮೇಲೆ ಅವಳು ಹಾಡು ಹೇಳೋದಕ್ಕೆ ಅಂತ ಪಿಯೋನ ಹತ್ರ ಹೋಗ್ತಾಳೆ. ಅದನ್ನ ನೋಡಿ ರೇ ಕೂಡ ಅವಳ ಜೊತೆ ಜಾಯ್ನ್ ಆಗಿ ಹಾಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವರಿಬ್ರು ಹಾಡ್ನ ಕೇಳಿ ಇಡೀ ರೆಸ್ಟೋರೆಂಟ್ ನಲ್ಲಿ ಇದ್ದವರೆಲ್ಲ ಕ್ಲಾಪ್ಸ್ ಹೊಡಿತಾ ಇರ್ತಾರೆ. ಅದಾದ್ಮೇಲೆ ಅವನು ವಾಪಸ್ ಮನೆಗ್ ಬಂದು ಅವನ ವೈಫ್ ಹತ್ರ ನಡೆದಿದ್ದ ವಿಷಯನೆಲ್ಲ ಹೇಳ್ಕೊಂಡು, ಜನಗಳು ನನ್ನನ್ನ ಇಷ್ಟೆಲ್ಲ ಇಷ್ಟಪಡ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ, ಅವರೆಲ್ಲ ನನ್ನನ್ನ ಎಷ್ಟು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ರು ಗೊತ್ತಾ ಅಂತ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾನೆ. ಈಗಿರ್ಬೇಕಾದ್ರೆ ರೇಗೆ ಒಂದು ಸಮಸ್ಯೆ ಎದುರಾಗುತ್ತೆ. ಅದೇನಂದ್ರೆ ಅವ್ನ್ ಮಾಡಿರುವಂತ ಎಲ್ಲಾ ಫ್ರಾಂಚೈಸಿಗಳಿಂದ ಅವನಿಗೆ ತುಂಬಾ ಕಮ್ಮಿ % ಇನ್ಕಮ್ ಬರ್ತಿರುತ್ತೆ. ಅದು ಅವನ ಎಕ್ಸ್ಪೆನ್ಸ್ಗೆನೆ ಸಾಲ್ತಾ ಇರೋದಿಲ್ಲ. ಹಾಗಾಗಿ ರೇ ಇಮಿಡಿಯೇಟ್ ಆಗಿ ಮ್ಯಾಕ್ ಮತ್ತೆ ಡಿಕ್ಗೆ ಕಾಲ್ ಮಾಡಿ ಅವನ ಸಮಸ್ಯೆನೆಲ್ಲ ಅವ್ರ ಹತ್ರ ಹೇಳ್ತಾ, ನಾವು ಮತ್ತೆ ಇನ್ನೊಂದು ಕಾಂಟ್ರಾಕ್ಟ್ ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾನೆ. ಆದ್ರೆ ಅದಕ್ಕೆ ಮ್ಯಾಕ್ ಮತ್ತೆ ಡಿಕ್ ಇಬ್ರು ಒಪ್ಪೋದಿಲ್ಲ. ಅದರಿಂದ ರೇಗೆ ತುಂಬಾನೇ ಬೇಜಾರಾಗುತ್ತೆ. ಅವನಿಗೆ ಏನು ಇನ್ಕಮ್ ಇಲ್ದೇ ಇರೋದ್ರಿಂದ ಕೆಲವು ತಿಂಗಳುಗಳಿಂದ ಸರಿಯಾಗಿ ಲೋನ್ ಕಟ್ಟಿರೋದಿಲ್ಲ. ಅದರಿಂದ ಬ್ಯಾಂಕ್ ನವರು ಅವನ ಮನೆಗೆ ಒಂದು ನೋಟಿಸ್ ಕಳ್ಸಿರ್ತಾರೆ. ಅದನ್ನ ನೋಡಿ ಏತೆಲ್ ತುಂಬಾನೇ ಡಿಸಪಾಯಿಂಟ್ ಆಗಿರ್ತಾಳೆ. ಹಾಗಾಗಿ ಅವಳು ರೇ ಮನೆಗ್ ಬಂದ್ ಕೂಡ್ಲೆ, ಬ್ಯಾಂಕ್ ನಿಂದ ನೋಟಿಸ್ ಬಂದಿದೆ, ನೀವು ನಮ್ಮ ಮನೆನ ಹಡ ಇಟ್ಟಿದ್ದೀರಾ, ನಾವಿಬ್ರು ಇವಾಗ ಬೀದಿಗೆ ಬರ್ತೀವಿ, ಈ ವಿಷಯನ ನೀವು ನನ್ಗೆ ಮೊದ್ಲೇ ಯಾಕೆ ಹೇಳಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ರೇ ಏನು ರೆಸ್ಪಾನ್ಸ್ ಮಾಡೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಡೇ ರೇ ಸೀದಾ ಬ್ಯಾಂಕಿಗೆ ಬಂದು ಮ್ಯಾನೇಜರ್ಗೆ, ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡೋದಾದ್ರೆ ನನ್ನ ಆಫೀಸಿಗೆ ಕಾಲ್ ಮಾಡಿ, ಮನೆಗೆ ಯಾವುದೇ ಕಾರಣಕ್ಕೂ ಕಾಲ್ ಮಾಡಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನಂತರ ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೆ ನೇರವಾಗಿ ಜಾನ್ ಸ್ಮಿತ್ ಹತ್ರ ಬಂದು ಅವಳನ್ನ ನೋಡ್ತಾ ನಿಂತ್ಬಿಡ್ತಾನೆ. ಅದು ಅವಳಿಗೆ ಗೊತ್ತಾಗಿ ಅವಳು ರೇ ಹತ್ರ ಬಂದು, ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ರೇ ಸರ್ಪ್ರೈಸ್ ಇನ್ಸ್ಪೆಕ್ಷನ್ ಗೋಸ್ಕರ ಬಂದಿದೆ ಅಂತ ಹೇಳ್ತಾನೆ. ನಂತರ ಜಾನ್ ರೇನ ಅವರ ರೆಸ್ಟೋರೆಂಟ್ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಪೋಲಿ, ರೇ ಮತ್ತೆ ಜಾನ್ ಸ್ಮಿತ್ ಎಲ್ಲರೂ ಡಿನ್ನರ್ ಮಾಡ್ತಿರ್ಬೇಕಾದ್ರೆ ಪೋಲಿ ರೇಗೆ, ಮೆಕ್ಡೊನಾಲ್ಡ್ಸ್ ನ ಖರ್ಚು ಇನ್ಕಮ್ ಗಿಂತ ಜಾಸ್ತಿ ಇದೆ, ನಾವು ಐಸ್ ಕ್ರೀಮ್ ನ ಫ್ರೀಜರ್ ಮಾಡೋದ್ರಿಂದ ಅದರ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಇದೆ, ಇದರಿಂದ ನಮ್ಗೆ ಸಖತ್ ಲಾಸ್ ಆಗ್ತಾ ಇದೆ, ಇದನ್ನ ನಾವು ಕಮ್ಮಿ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಒಂದು ಐಡಿಯಾ ಇದೆ. ಅದೇನಂದ್ರೆ ನಾವು ಮಿಲ್ಕ್ ಶೇಕ್ಗೆ ಮಿಲ್ಕ್ ನ ಯೂಸ್ ಮಾಡೋದನ್ನ ಬಿಟ್ಟು ಪೌಡರ್ ಮಿಲ್ಕ್ ನ ಯೂಸ್ ಮಾಡಿದ್ರೆ ನಮ್ಮ ಖರ್ಚಲ್ಲಿ ಅರ್ಧದಷ್ಟು ನಾವು ಸೇವ್ ಮಾಡಬಹುದು. ಈ ಪೌಡರ್ ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, ಇದನ್ನ ರೆಡಿ ಮಾಡೋದಕ್ಕೆ ನಮ್ಗೆ ಸಮಯ ಕೂಡ ಕಮ್ಮಿ ತಗೊಳುತ್ತೆ, ಇದನ್ನ ಸ್ಟೋರ್ ಮಾಡೋದಕ್ಕೆ ಫ್ರಿಡ್ಜ್ ನ ಅವಶ್ಯಕತೆ ಇಲ್ಲ, ಇದು ಸೇಮ್ ಮಿಲ್ಕ್ ತರನೇ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ನಂತರ ಅವರುಗಳು ಒಂದು ಗ್ಲಾಸ್ಗೆ ಆ ಪೌಡರ್ ನ ಮಿಕ್ಸ್ ಮಾಡಿ ರೇಗೆ ಕುಡಿಯೋದು ಕೊಡ್ತಾರೆ. ಅದನ್ನ ಅವನು ಕುಡಿದಾಗ ಅವನಿಗೆ ಸೇಮ್ ಮಿಲ್ಕ್ ತರನೇ ಅನ್ಸುತ್ತೆ. ಅದರಿಂದ ಅವನು ಖಂಡಿತವಾಗ್ಲೂ ಈ ಐಡಿಯಾ ತುಂಬಾನೇ ಚೆನ್ನಾಗಿದೆ, ನನಗೆ ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿ ಇಮಿಡಿಯೇಟ್ ಆಗಿ ಅವನು ಮ್ಯಾಕ್ ಮತ್ತೆ ಡಿಕ್ಗೆ ಕಾಲ್ ಮಾಡಿ ಅವರಿಗೆ ಎಲ್ಲ ಐಡಿಯಾನ ಎಕ್ಸ್ಪ್ಲೈನ್ ಮಾಡ್ತಾನೆ. ಆದ್ರೆ ಅದಕ್ಕೂ ಕೂಡ ಅವರುಗಳು ಒಪ್ಪೋದಿಲ್ಲ. ಅದರಿಂದ ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಬ್ಯಾಂಕ್ ಇಂದ ಬೇರೆ ನೋಟಿಸ್ ಮೇಲೆ ನೋಟಿಸ್ ಬರ್ತಿರ್ತವೆ. ಹಾಗಾಗಿ ಅವನು ಮತ್ತೆ ಮ್ಯಾನೇಜರ್ ಹತ್ರ ಹೋಗಿ ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ಅವನ ಬಿಸ್ನೆಸ್ ಬಗ್ಗೆ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ. ಅದನ್ನ ಒಬ್ರು ಪಕ್ಕದಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ. ಅವ್ರ ಹೆಸರು ಹ್ಯಾರಿ ಅಂತ. ಅವ್ರಿಗೆ ರೇ ಬಿಸ್ನೆಸ್ ಬಗ್ಗೆ ಎಲ್ಲ ಅರ್ಥ ಆಗುತ್ತೆ. ಅದರಿಂದ ಅವರು ರೇ ಬ್ಯಾಂಕ್ ಇಂದ ಹೊರಗಡೆ ಹೋಗ್ತಿರ್ಬೇಕಾದ್ರೆ ರೇನ ಕರೆದು, ಸರ್ ನನ್ನಿಂದ ನಿಮ್ಗೆ ಏನಾದ್ರೂ ಹೆಲ್ಪ್ ಬೇಕಿತ್ತ ಅಂತ ಹೇಳಿ ಕಾರ್ಡ್ನ ಕೊಟ್ಟು ಪರಿಚಯ ಮಾಡ್ಕೊಳ್ತಾರೆ. ಅವಾಗ ರೇ, ಸಾರಿ ನನಗೆ ಏನು ಹೆಲ್ಪ್ ಬೇಡ ಅಂತ ಹೇಳಿ ಅವನು ಅಲ್ಲಿಂದ ಮುಂದೆ ಹೋಗ್ತಿರ್ತಾನೆ. ಅವಾಗ ಹ್ಯಾರಿ, ಸರ್ ನನಗೆ ಗೊತ್ತು ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ, ನನ್ಗೆ ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ಎಲ್ಲ ಗೊತ್ತು, ಒಂದ್ಸಲ ನಿಮ್ಮ ಅಕೌಂಟ್ ನ ತೋರಿಸಿ ಅಂತ ಕೇಳ್ತಾನೆ. ಅದರಿಂದ ರೇ ಅವನನ್ನ ಆಫೀಸಿಗೆ ಕರ್ಕೊಂಡು ಹೋಗಿ ಅವರ ಅಕೌಂಟ್ ಬುಕ್ ನ ಅವನಿಗೆ ತೋರಿಸ್ತಾನೆ. ಅವಾಗ ಹ್ಯಾರಿ ಆ ಬುಕ್ ನ ನೋಡಿ, ನೀವು ಬರೀ ಬರ್ಗರ್ ನಲ್ಲಿ ಜಾಸ್ತಿ ಲಾಭ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದರಲ್ಲಿ ಕೇವಲ ನಿಮ್ಗೆ 1.4%
ಮಾತ್ರ ಲಾಭ ಇದೆ. ಹಾಗಾಗಿ ನೀವು ನಿಜವಾಗ್ಲೂ ಲಾಭ ಮಾಡ್ಬೇಕು ಅಂದ್ರೆ ಭೂಮಿ ಖರೀದಿ ಮಾಡ್ಬೇಕು. ನೀವು ಯಾರ್ಯಾರಿಗೆ ಫ್ರಾಂಚೈಸಿ ಕೊಡ್ತೀರಾ ಅವರು ರೆಸ್ಟೋರೆಂಟ್ ಕಟ್ಟೋದಕ್ಕೆ ನೀವೇ ಖುದ್ದಾಗಿ ಭೂಮಿ ಖರೀದಿ ಮಾಡಿ ಅವರಿಗೆ ಬಾಡಿಗೆ ಕೊಡಿ. ಅವಾಗ ನಿಮ್ಗೆ ಅದರಿಂದ ರೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಮತ್ತಷ್ಟು ಬಿಸ್ನೆಸ್ ನ ಇಂಪ್ರೂವ್ ಮಾಡಬಹುದು. ನೀವು ಆ ರೀತಿ ಮಾಡಿದ್ರೆ ಎಲ್ಲ ಅಥಾರಿಟಿ ನಿಮ್ ಕೈಗೆ ಬರುತ್ತೆ. ಅವಾಗ ನೀವೇ ಮ್ಯಾಕ್ ಮತ್ತೆ ಡಿಕ್ ನ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತಾರೆ. ಆ ಪ್ಲಾನ್ ರೇ ಕ್ರಾಕ್ ಗೆ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ಅವನು ಅವತ್ತಿಂದ ಲ್ಯಾಂಡ್ ಪರ್ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದು ಮ್ಯಾಕ್ ಮತ್ತೆ ಡಿಕ್ ಗೆ ಗೊತ್ತಾಗುತ್ತೆ. ಅದರಿಂದ ಅವರು ರೇಗೆ ಕಾಲ್ ಮಾಡಿ ನಮ್ಮ ಪರ್ಮಿಷನ್ ಇಲ್ಲದೆ ಫ್ರಾಂಚೈಸಿ ರಿಯಾಲಿಟಿ ಕಾರ್ಪೊರೇಷನ್ ಕಂಪ್ನಿನ ಯಾಕೆ ಓಪನ್ ಮಾಡಿದೆ ಅಂತ ಕೇಳ್ತಾರೆ. ಅವಾಗ ಡಿಕ್ ಅವರಿಗೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾನೆ. ಅವಾಗ್ಲೂ ಕೂಡ ಮ್ಯಾಕ್ ಮತ್ತೆ ಡಿಕ್ ಇಬ್ರು ಅವನ ಐಡಿಯಾನ ಒಪ್ಪೋದಿಲ್ಲ. ಅದಕ್ಕೆ ಡಿಕ್ ಅವರಿಗೆ ಹೇಳ್ಬೇಕು ಅಂದ್ರೆ ನಾನು ಈ ರೀತಿ ಮಾಡೋದಕ್ಕೆ ನಿಮ್ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ನಿಮ್ ಕಂಟ್ರೋಲಿಗೆ ಬರೋದಿಲ್ಲ. ರೆಸ್ಟೋರೆಂಟ್ ನ ಒಳಗಡೆ ಏನಾಗ್ಬೇಕು ಅನ್ನೋದಿಲ್ಲ ನಿಮ್ ನಿರ್ಧಾರಕ್ಕೆ ಸಂಬಂಧಪಟ್ಟಿರುತ್ತೆ. ಆದ್ರೆ ರೆಸ್ಟೋರೆಂಟ್ ನ ಹೊರಗಡೆ ಮೇಲೆ ಕೆಳಗಡೆ ಏನಾಗ್ಬೇಕು ಅನ್ನೋದು ನನ್ ಕಂಟ್ರೋಲ್ ನಲ್ಲಿ ಇರುತ್ತೆ. ಅದ್ರ ಬಗ್ಗೆ ನಿಮ್ಗೆ ಏನೂ ಅಧಿಕಾರ ಇಲ್ಲ ಅಂತ ಹೇಳ್ತಾನೆ. ಆ ಮಾತನ್ನ ಕೇಳಿ ಡಿಕ್ಗೆ ತುಂಬಾನೇ ಬೇಜಾರಾಗುತ್ತೆ. ದಿನ ಕಳಿತಾ ರೇನ ಇನ್ವೆಸ್ಟ್ಮೆಂಟ್ ತುಂಬಾ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅವನೇ ಖುದ್ದಾಗಿ ಒಂದು ನಿರ್ಧಾರ ತಗೊಂಡು ಮಿಲ್ಕ್ ಶೇಕ್ ಪೌಡರ್ಸ್ ಗಳನ್ನ ಇನ್ಮೇಲೆ ಯೂಸ್ ಮಾಡಿ ಅಂತ ಪೋಲಿ ಮತ್ತೆ ಜಾನ್ ಸ್ಮಿತ್ ಹತ್ರ ಹೇಳ್ತಾನೆ. ಆ ಮಾತನ್ನ ಕೇಳಿ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ಇದೇ ರೀತಿ ಜಾನ್ ಸ್ಮಿತ್ ರೇಗೆ ತುಂಬಾ ಐಡಿಯಾಸ್ ಗಳನ್ನ ಕೊಡ್ತಿರ್ತಾಳೆ. ಅದರಿಂದ ಅವರಿಬ್ರು ಮಧ್ಯೆ ಒಂದು ರಿಲೇಶನ್ಶಿಪ್ ಬೆಳೆಯುತ್ತೆ. ಹೇಳ್ಬೇಕು ಅಂದ್ರೆ ಒಬ್ರಿಗೊಬ್ರು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರಿಬ್ರು ಯಾವಾಗ್ಲೂ ಒಂದೇ ತರ ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಒಂದಿನ ರೇ ಮತ್ತೆ ಅವನ ವೈಫ್ ಇಬ್ರು ಡಿನ್ನರ್ ಮಾಡ್ತಿರ್ಬೇಕಾದ್ರೆ ನನ್ಗೆ ಡೈವರ್ಸ್ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ರೇನ ವೈಫು ಏನು ಹೇಳೋದಿಲ್ಲ. ಅದರಿಂದ ಈ ತೆಲ್ಗೆ ಏನ್ ಬೇಕೋ ಅದನ್ನೆಲ್ಲ ರೇ ಕೊಟ್ಟಿದ್ರಿಂದ ಅವರಿಬ್ರಿಗೂ ತುಂಬಾ ಬೇಗ ಡೈವರ್ಸ್ ಆಗುತ್ತೆ. ಈಗಿರ್ಬೇಕಾದ್ರೆ ಒಂದಿನ ರೇ ಮ್ಯಾಕ್ ಮತ್ತೆ ಡಿಕ್ಗೆ ಒಂದು ಮಿಲ್ಕ್ ಶೇಕ್ ಪೌಡರ್ ನ ಕಳಿಸಿ ನಿಮ್ಗೂ ಕೂಡ ಇದು ಇಷ್ಟ ಆಗ್ಬಹುದು ಅಂತ ಬರ್ದಿರ್ತಾನೆ. ಅದರಲ್ಲಿ ಮೆಕ್ಡೊನಾಲ್ಡ್ಸ್ ಕಾರ್ಪೊರೇಷನ್ ಅಂತ ಲೆಟರ್ ಹೆಡ್ ಇರುತ್ತೆ. ಅದನ್ನ ನೋಡಿ ಡಿಕ್ ಮತ್ತೆ ಮ್ಯಾಕ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಹಾಗಾಗಿ ಅವರು ರೇಗೆ ಕಾಲ್ ಮಾಡಿ ನೀನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ನೇಮ್ ನ ಮೆಕ್ಡೊನಾಲ್ಡ್ಸ್ ಕಾರ್ಪೊರೇಷನ್ ಅಂತ ಯಾಕೆ ಹೆಸರಿಟ್ಟಿದ್ಯಾ? ಆ ಹೆಸರು ನಮ್ದು. ಜನಗಳಿಗೆ ಇದರಿಂದ ಕನ್ಫ್ಯೂಸ್ ಆಗುತ್ತೆ. ಈ ಐಡಿಯಾ ನಮ್ದು, ನೀನೊಬ್ಬ ಮೋಸ್ಕರ ಅಂತ ಹೇಳ್ತಾರೆ. ಅದಕ್ಕೆ ರೇ ನಾನ್ ನಿಮ್ಗೆ ತುಂಬಾ ಅವಕಾಶಗಳನ್ನ ಕೊಟ್ಟೆ, ಆದ್ರೆ ನೀವು ಅವುಗಳನ್ನ ಯೂಸ್ ಮಾಡ್ಕೊಳ್ಳಿಲ್ಲ. ಅದು ನನ್ ತಪ್ಪಲ್ಲ. ಬಿಸ್ನೆಸ್ ನ ನಿಮ್ ತರ ಮಾಡ್ತಾ ಹೋದ್ರೆ ನಾನು ಎಲ್ಲಾನು ಕಳ್ಕೋಬೇಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಮ್ಯಾಕ್ ನಿನ್ನ ನಾವು ಕಂಪ್ನಿಯಿಂದ ಹೊರಗಡೆ ಇಟ್ಟಿದೀವಿ, ಇವತ್ತೇ ನಾವು ಕೋರ್ಟಿಗೆ ಅರ್ಜಿ ಹಾಕ್ತಿವಿ ಅಂತ ಹೇಳ್ತಾನೆ. ಅವಾಗ ರೇ ನೀವು ಆ ರೀತಿ ಮಾಡೋದಕ್ಕಾಗೋದಿಲ್ಲ. ಇವಾಗ ನನ್ಗೆ 17 ರಾಜ್ಯಗಳಲ್ಲಿ ಭೂಮಿ ಮತ್ತೆ ರೆಸ್ಟೋರೆಂಟ್ಸ್ ಗಳಿದಾವೆ. ಅವುಗಳಿಗೆಲ್ಲ ಸಿಇಒ ನಾನೇ. ನೀವುಗಳು ನಡೆಸ್ತಾ ಇರೋದು ಕೇವಲ ಒಂದೇ ಒಂದು ಚಿಕ್ಕ ರೆಸ್ಟೋರೆಂಟ್. ನಿಮ್ ಕೈಲಿ ನನ್ನನ್ನ ಹೊರಗಡೆ ಹಾಕೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅವನ್ ಮಾತನ್ನ ಕೇಳಿ ಮ್ಯಾಕ್ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಅವನಿಗೆ ಲೋ ಬಿಪಿ ಇರುತ್ತೆ. ಹಾಗಾಗಿ ಡಾಕ್ಟರ್ ಅವನಿಗೆ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಕಿಡ್ನಿ ಕೂಡ 50% ಮಾತ್ರ ಕೆಲಸ ಮಾಡ್ತಿದೆ ಅಂತ ಹೇಳ್ತಿರ್ತಾರೆ. ಅವಾಗ ಅಲ್ಲಿಗೆ ರೇ ಬಂದು ಮ್ಯಾಕ್ಗೆ ವಿಶ್ ಮಾಡಿ ಅವನ್ ಕೈಗೆ ಒಂದು ಬ್ಲಾಂಕ್ ಚೆಕ್ ಕೊಟ್ಟು ಇದನ್ನ ನಾನು ನಿಮ್ಗೆ ಯಾಕೆ ಕೊಡ್ತಾ ಇದ್ದೀನಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಸ್ವಲ್ಪ ಯೋಚನೆ ಮಾಡಿ ಒಂದು ಡಿಸಿಷನ್ ಬನ್ನಿ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಅವಾಗ ಮ್ಯಾಕ್ ಮತ್ತೆ ಡಿಕ್ ಇಬ್ರು ರೇ ಜೊತೆ ನಾವು ಕಾಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಪ್ಕೊಂಡು ಅವರ ಪೂರ್ತಿ ರೆಸ್ಟೋರೆಂಟ್ ನ ಅವನ್ಗೇನೆ ಕೊಡೋದಕ್ಕೆ ಒಪ್ಕೊಳ್ತಾರೆ. ಆದ್ರೆ ಅವರು ರೇಗೆ ಕೆಲವು ಷರತ್ತುಗಳನ್ನ ಇಡ್ತಾರೆ. ಅವುಗಳಿಗೆಲ್ಲ ರೇ ಒಪ್ಕೊಳ್ತಾನೆ. ಅವ್ರು ಎಷ್ಟು ಹೇಳ್ತಾರೋ ಅಷ್ಟೇ ದುಡ್ಡು ಕೊಡೋದಕ್ಕೆ ಒಪ್ಕೊಳ್ತಾನೆ. ಕೊನೆಗೆ ಅವರು ಲಾಭದಲ್ಲಿ 1% ಇನ್ಕಮ್ ಕೊಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ರೇ ಒಪ್ಪೋದಿಲ್ಲ. ಮೆಕ್ಡೊನಾಲ್ಡ್ಸ್ ಕಂಪ್ನಿಯ ಪೂರ್ತಿ ಶೇರ್ಸ್ ನ ಅವನೇ ತಗೊಳ್ತಾನೆ. ವಿಧಿ ಇಲ್ದೆ ಮ್ಯಾಕ್ ಮತ್ತೆ ಡಿಕ್ ಇಬ್ರು ಅವರ ರೆಸ್ಟೋರೆಂಟ್ ನು ಕೂಡ ಬಿಟ್ಕೊಡ್ಬೇಕಾಗುತ್ತೆ. ಅದರಿಂದ ಅವರಿಗೆ ತುಂಬಾನೇ ನೋವಾಗ್ತಿರುತ್ತೆ. ಕೊನೆಗೆ ಅವ್ರಗಳೇ ಇಟ್ಟಿರುವಂತ ಹೆಸರನ್ನ ಮತ್ತೆ ಅವರೇ ಯೂಸ್ ಮಾಡದೇ ಇರೋ ತರ ಹಾಕ್ಬಿಡುತ್ತೆ. ಅವ್ರಗಳ ಮುಂದೆನೆ ಅವರ ರೆಸ್ಟೋರೆಂಟ್ ಬೋರ್ಡ್ ನ ಚೇಂಜ್ ಮಾಡ್ತಿರ್ತಾರೆ. ಅದನ್ನೆಲ್ಲ ನೋಡಿ ಅವ್ರಿಗೆ ತುಂಬಾನೇ ನೋವಾಗ್ತಿರುತ್ತೆ. ಅದಾದ್ಮೇಲೆ ರೇ ಕ್ರಾಕ್ ನ ಬೀಟ್ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಆಗೋದಿಲ್ಲ. ಒಳ್ಳೆ ಕಾರ್ಗಳು ಬಂಗ್ಲೆಗಳನ್ನ ತಗೊಂಡು ಲಕ್ಸುರಿಯಾಗಿ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಅವನು ಕೊನೆಗೂ ಅವನು ಇಷ್ಟಪಟ್ಟಿರುವಂತ ಜಾನ್ ಸ್ಮಿತ್ ನ ಮದ್ವೆ ಕೂಡ ಆಗ್ತಾನೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.